ಬೆಂಗಳೂರು ಬಂದ್ಮೇಲೆ ನಾವು ಇನ್ಮೇಲಾದ್ರು ಒಳ್ಳೆ ಮನುಷ್ಯ ಆಗ್ಬಿಡ್ಬೇಕಲ್ಲ ಸೀದಾ. ಕಣಪ್ಪ ಫಸ್ಟ್ ಈಗ ಬುದ್ಧಿ ಬರ್ತಾರೆ ಈಗ ಸಾಕನಪ್ಪ. ಸೀದಾ ಇನ್ಮೇಲೆ ಚಿಲ್ಲರೆ ಕೆಲಸ ಬೇಡಕಲ್ಲ ಸೀತಾ. ನಿಮ್ಮಲ್ಲಿ ಏನಿದ್ರು ಹೊಡೆದ್ರೆ ದೊಡ್ಡ ಮನೇನೆ ಹೊಡಿಬೇಕಲ್ಲ ಸೀತಾ. ತಿಂದ್ರೆ ಜೀವನ ಪೂರ್ತಿ ಕುಂತ್ಕ ತಿನ್ಬೇಕು ಅಂತ ಮನೇನೆ ಹೊಡಿಬೇಕಲ್ಲ ಸೀತಾ. ಸಿಗಾಕೊಂಡ್ಬಿಟ್ರೆ ಅಯ್ಯಲೇ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿಲ್ಲ ಸೀತಾ. ಇಂದು ಯಾವ ತರ ಫೋಟೋ ಪೇಪರಲ್ಲಿ ಬಂದಿದ್ಲ ಇಲ್ಲ ಗುರುವೇ. ನಾಳೆ ಬೆಳಿಗ್ಗೆಗೆ ಮಗನೇ ಹೆಡ್ಲೈನ್ಸಲ್ಲಿ ನಿಂದೆ ಫೋಟೋ. ಆದ್ರೂ ಒಂದು ವ್ಯತ್ಯಾಸಕ್ಕಲ್ಲ. ಏನು? ಆದ್ರ ಸ್ಲೇಟ್ ಇರ್ತದೆ. ಅಯ್ಯೋ ಸ್ಲೇಟ್ ಕೊಟ್ಬಿಟ್ಟು ಫೋಟೋ ಹೊಡಿಸುತ್ತ ನೀನು. ಅಯ್ಯೋ ಇದೊಂದು ಸಿದ್ಧ ಯಾವ್ದಾದ್ರು ಒಳ್ಳೆ ಮನೇನೆ ಹೊಡೆದ್ಬಿಡ್ಬೇಕಲ್ಲ ಈಗ ಸಿದ್ಧ. ಗುರುವೆ ನೀವು ಹೇಳ್ದಂಗೆ ಒಳ್ಳೆ ಸಮಯ ಹೊಡೆದ್ಬಿಡು ಮತ್ತೆಗೆ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯವೋ ಆಹಾ ಒಳ್ಳೆ ಸಮಯವೋ ಆಹಾ ಒಳ್ಳೆ ಸಮಯವೋ. ಸಿದ್ಧ ಧುಮುಕುತ್ತಿದೆ ಕಾವೇರಿಯ ಜಲಧಾರೆ. ಅಯ್ಯೋ ಭಗವಂತ, ಕ್ರೂರ ವಿಧಿಯೇ ನನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಸಂಸಾರ ಎಂಬ ಬಂಧನಕ್ಕೆ ಸಿಲುಕಿಸಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನಾ ವಿಧ ವಿಧ ಕಷ್ಟವನ್ನು ಅನುಭವಿಸಿದೆ. ಮಕ್ಕಳ ಚಿಂತನೆಗಾಗಿ ನನ್ನ ಶ್ರಮವನ್ನೆಲ್ಲವನ್ನೂ ಶ್ರಮಿಸಿದೆ. ಈ ಸಂಸಾರ ಬಂಧನ ಬೇಡವೆಂದು ನಾನು ಕಾವೇರಿಯ ಪುಣ್ಯ ನದಿಯಲ್ಲಿ ತೇಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದೆ. ಆಗ ರಾಮಾನಂದರ ಶಿಷ್ಯರ ಕೈಗೆ ಸಿಲುಕಿ ರಾಮಾನಂದರ ಆಶ್ರಮವನ್ನು ಸೇರಿಸಿದೆ. ಅಲ್ಲಿಯೇ ಜೀವನ ಮಾಡುವೆನೆಂದು ಅಂದುಕೊಂಡರೆ ಅಲ್ಲಿಯೂ ನನ್ನನ್ನು ಮನೆಯ ಕಡೆಗೆ ಜ್ಞಾನವಾಗುವಂತೆ ಮಾಡಿದೆ. ಮನೆಯ ಮಕ್ಕಳನ್ನು ನೋಡಬೇಕೆಂಬ ಹಂಬಲವನ್ನು ನನ್ನಲ್ಲಿ ಹುಟ್ಟಿಸಿರುವೆ. ಹೋಗಿ ನೋಡ್ತೇನೆ, ಅದೇನು ಕಾದಿದೆಯೋ ನನಗೆ ಗೊತ್ತಿಲ್ಲ. ಆದ್ರೂ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ನಾನು ಹೋಗ್ತಾ ಇದ್ದೆ. ನಿದ್ರೆ ಮಾಡಬೇಕೆಂದರು ನಿದ್ರೆ ಬರಲಲ್ಲದು ಈ ಕಣ್ಣಿಗೆ. ಭಗವಂತ, ನನ್ನ ಬಾಳ ಭವಿಷ್ಯ ಹೀಗೆ ಕಾಯಿತು. ಸುಖದ ಸುಗ್ಗಿಯಲ್ಲಿ ಸಾಗಿದ ಈ ನನ್ನ ಸಂಸಾರದಲ್ಲಿ ಹದಾವ ಧೂಮಕೇತು ಉದಯವಾಯಿತು. ನಿಜ ನಿಜ ಛಾಯಾ, ನಿನ್ನಿಂದಲೇ ನಾನು ದಾರಿ ಬಿಟ್ಟೆನು. ನಿನ್ನ ದುರ್ಬೋಧನೆಯಿಂದ ನನ್ನ ಬಂಧುವಿಗೆ ಕುಂದಿಟ್ಟೆ. ನನ್ನ ತಂಗಿಯನ್ನ ಅವಳ ತವರು ಮನೆಯಿಂದಲೇ ಹೊರ ನೂಕಿದೆ. ಎತ್ತ ತಂದೆ ತಾಯಿಗಳನ್ನ ಕೂಲಿ ಆಳಿಗಿಂತಲೂ ಕಡೆಯಾಗಿ ಕಂಡೆ. ಇಷ್ಟೆಲ್ಲ ಮಾಡಿದ ನನಗೆ ನಿನ್ನಿಂದ ಸಿಕ್ಕ ಪ್ರತಿಫಲ ಕೇವಲ ಅವಮಾನ. ಜಾಮೀನಿನ ಮೇಲೆ ನಾನು ಇಂದು ಬಿಡುಗಡೆಯಾಗಿ ಬಂದಿದ್ದರು ಜನರ ದೃಷ್ಟಿಯಲ್ಲಿ ನಾನೊಬ್ಬ ಮಹಾಪಾಪಿ. ಭಗವಂತ, ಮುಂದೆ ಏನ್ ಮಾಡ್ಲಿ? ದಿಲೀಪ, ನೀನು ಮಾಡಿದ ಕರ್ಮದ ಫಲ ನಿನ್ನನ್ನು ತಿಂತಾ ಇದೆ ಕಣೋ. ಜಗತ್ತಿನಲ್ಲಿ ಎತ್ತ ತಂದೆ ತಾಯಿ ಯಾರೋ ಮೋಸ ಮಾಡ್ತಾರೋ ಅವ್ರು ಎಲ್ರಿಗೂ ಇದೇ ಸರಿಯಾದ ಒಂದು ಪಾಠ ಕಣೋ. ಹೇ ದಿಲೀಪ, ತಮ್ಮ ರಕ್ತವನ್ನೇ ಬಸಿದು ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿನ ಆಳಂತೆ ತುಡಿಸ್ಕೊಟ್ಟಲ್ಲೋ, ಆ ಪಾಪ ನಿನ್ನ ಸುಡದೆ ಇನ್ನೇನ್ ಮಾಡುತ್ತೆ? ಮರ್ತ್ ಮಲಗು. ಮರ್ತ್ ಗಂಟೆ 4-5 ಗಂಟೆ ಆಯ್ತಾ ಬಂದು ಮಲಗು, ನಿದ್ರೆ ಬರುತ್ತೆ. ನಿನ್ನ ತಂದೆ ತಾಯಿ ಮಾಡುವ ಪಾಪನ ಮರ್ತು ಮಲಗು. ಹೌದು, ಗಂಟೆ 5 ಆಯ್ತಾ? ಹೌದು. ನಿದ್ರೆ ಬರಲಿ ಬಾರದಿರಲಿ, ಚಿಂತೆಯನ್ನ ಬಿಟ್ಟು ನಾನು ಮಲಗಲೇಬೇಕು.
ಮೆಲ್ಲಗೆ. ಯಾವ್ದು ಬಿಡ್ಬೇಡಕ್ಕಲ್ಲ, ಸರಿ ಒಂದು ಅಕ್ಕಿ ಕಾಣು ಬಿಡೋದು ಬೇಡಕ್ಕಲ್ಲ ಈ ಮನೇಲಿ ಸೀತಾ. ಸರಿ ಗುರುವೆ. ಎಲ್ಲ ತೋಚ್ಕೊಂಡ ಬಿಡು ಮಕ್ಕಳ. ಸರಿ ಗುರುವೆ. ಹಾ ಬೀರು ಬೀರು ತೆಗಿದ ನಮ್ಮ ಮುಂಡದೆ ಹೊಡೆದ್ರೆ ಸೌಂಡ್ ಆಯ್ತದೆ. ಮುಳುಗಿರ ನಂಬಿಟ್ಟಾರಲ್ಲ. ಅಯ್ಯಪ್ಪ ಅವ್ರು ಹೇಳ್ಸ ನಮ್ ತಿಥಿ ಮಾಡ್ತಾರೆ ಮಗ್ನ. ಹಂಗೆ ತೆಗಿ. ಹಂಗೆ ತೆಗಿಯೋಣ. ತೆಗಿಲ್ಲ ಸೀತಾ. ಅಯ್ಯಪ್ಪ ಹೇಳಿ. ನಂದೇನು ತಪ್ಪಿಲ್ಲ ಕಣಪ್ಪ. ಏನ್ ಮಾಡ್ಬೇಕು ಕರ್ಕೊಂಬಂದ್ರೆ ಸಿದ್ಧ. ಉಳ್ಕೊಳದ ಅಪ್ಪ, ನಂದೇನು ತಪ್ಪಿಲ್ಲ ಕಣಪ್ಪ. ಈ ನನ್ನ ಮಗನ ಸವಾಸ ಕಣಪ್ಪ. ಕೊಡಪ್ಪ. 5 ನಿಮಿಷ ಸರಿ. ಹಲೋ ಹಲೋ ಇನ್ಸ್ಪೆಕ್ಟರಾ? ಬೇಗ ಬನ್ನಿ ಸರ್. ಕಳ್ಳರು ನಾ ಮಾಸಮತೆ ಹಿಡಿದ್ದೀನಿ, ಬೇಗ ಬನ್ನಿ ಸರ್. ಬೇಡ ಬೇಡ ಬೇಡ. ಅಲ್ಲ ಕಣ್ರಿ, ನೋಡಿದ್ರೆ ದಡಿ ತುಂಡಂಗಿದ್ದೀರಿ, ಕಡಿದ್ರೆ ಊರಿಗೆಲ್ಲ ಮಾಂಸ ಹಾಕ್ತೀರಾ. ಕದಿಬೇಕಾಯ್ತಾ? ಇವ್ನು ಮಾಂಸ ಆಯ್ತಾನೆ, ನಾನು ಆಗೋದಿಲ್ಲ. ಅಂಟೆ ಕೂತಂತೆ ನಾನು. ಓ ಸರಿಯಾ ಕಳ್ಳ ಮಳೆ ಹಾಕಲೆ ಬೇಡಿ ನಮ್ ಕಾಯಂ ಗಿರಾಕಿಗಳು ಪರ್ಮನೆಂಟ್ ಗಿರಾಕಿಗಳು ಸರ್ ಇವರು. ಹಾಕಿ ಹಾಕಿ ಬೇಡಿಯ ಹೆಸರು ಹೇಳ್ಕ ಬನ್ನಿ. ಬಟ್ಟೆ ಹಾಕೊಂಡಿರೋ ಊರೆಲ್ಲ ಹಾಳು ಮಾಡ್ಬಿಟ್ಟು ಈಗ ಕನ್ನ ಹೊಡೆಯಕ್ ಬಂದಿದ್ರಲ್ಲ ಹೇಳಿ ಮತ್ತೆ ನೀವು. ಇದ್ಯಾವಾಗಿನ ಕಲ್ತ್ರಿ ನೀವು? ಇದು ಭಾಳ ದಿನದ ಕಸುಬು. ಇದು ಭಾಳ ದಿನದ ಕಸುಬು. ಬಹಳ ದಿನದ ಕಸ್ಬು ಇದು. ನಿಮ್ಗೆ ಕಾರ್ ಪುಡಿ ಹಾಕ್ಬಿಟ್ಟು ಫ್ಲೈಟ್ ಹತ್ತಿಸಿದ್ರೆ ಎಲ್ಲ ಹೋಯ್ತದೆ. ಬನ್ನಿ 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 ಬನ್ನಿ. ಇಲ್ಲ ಇಲ್ಲ ನಾ ಹೊಟ್ಟೆ ಹಸಿವಮ್ಮ. ಅಪ್ಪ ಅಪ್ಪ ಹೊಟ್ಟೆ ಹಸಿವಪ್ಪ. ಹೊಟ್ಟೆ ಹಸಿವು. ನೆನ್ನೆ ಸಂಜೆಯಿಂದ ಊಟ ಮಾಡಿಲ್ಲ. ನಿಜ, ನಿನ್ನೆ ಸಂಜೆಯಿಂದ ಊಟ ಮಾಡಿಲ್ಲ, ಬೆಳಿಗ್ಗೆಯಿಂದ ಕಾಪಿನ ಕುಡ್ದಿಲ್ಲ. ಅನ್ನ ಮಾಡಿ ಹಾಕೋಣ ಅಂದ್ರೆ ಮನೆಯಲ್ಲಿ ಇದ್ದ ಬದ್ದನ್ನೆಲ್ಲ ಕಳ್ಳರು ಒತ್ಕೊಂಡು ಹೋಗಿದ್ದಾರೆ. ನನ್ನ ಕೆಲಸನೂ ಸಸ್ಪೆಂಡ್ ಆಗಿದೆ. ಮೊದಲು ಇವನಿಗೆ ಅನ್ನಕ್ಕೆ ಹಾಕ್ಬೇಕು. ಆದ್ರೆ ಏನ್ ಹಾಕ್ಲಿ? ಅಪ್ಪ ಹೊಟ್ಟೆ ಹಸಿವಪ್ಪ. ತಡ್ಕೊಳಕ್ಕಾಯ್ತಾ ಅಮ್ಮ ಮನೇಲಿದ್ದಾಗ ತುಪ್ಪ ತಂದ್ರೆ ತಿನ್ನಿಸ್ತಿದ್ರಿ. ಬೇಡ 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 ಅಂದ್ರೆ ತುಪ್ಪ ತಂದ್ರೆ ತಿನ್ನಿಸ್ತಿದ್ರಿ. ಈಗ ತಂಗ್ಳನ್ನ ತಿನ್ಸಪ್ಪ ಸಾಕು. ನಿಜ ಬಾಬು, ನಿಜ. ಅಂದು ಈ ನಿನ್ನ ಪಾಪಿ ತಂದೆ ಸೊಕ್ಕಿನ ಮದದಿಂದ ನೀನು ಬೇಡ ಬೇಡ ಅಂದ್ರು ತುಪ್ಪ ಅನ್ನನೇ ಹಾಕಿದ್ದ. ಇಂದು ದಾರಿದ್ರತೆಯ ದುರವಸ್ಥೆಗಳಿದಾಗ ಒಣ ಅನ್ನ ಕೇಳಿದರೂ ಕೊಡಲಾರದ ಪಾಪಿ ಆಗಿದನಪ್ಪ ಈ ನಿನ್ನ ತಂದೆ. ಅಪ್ಪ ನಿಮ್ಮ ಮಾತು ನನಗೊಂದು ಅರ್ಥ ಆಯ್ತಲ್ಲ. ನನಗೆ ಬೇಗ ಅನ್ನ ಕೊಡ್ಸಪ್ಪ. ಕೊಡಿಸ್ತೀನಿ ಮಗು, ಕೊಡಿಸ್ತೀನಿ. ಒಡ ಅಲ್ಲಿ ಹುಟ್ಟಿದ ನೀನು ಇಡೀ ಅನ್ನಕ್ಕಾಗಿ ಕಾಡಿ ಕೇಳುವಾಗ ಅಡೆದ ತಂದೆಯಾದ ನಾನೇ ನಿನಗೆ ಅನ್ನ ಕೊಡ್ತಿದ್ರೆ
ಹೇಗೆ ನಡೀತಿದ್ದಪ್ಪ ನಿನ್ನ ಜೀವನ? ನಾನು ಎಲ್ಲ ಮಗು, ಯಾರು ವಯಸ್ಸಾದ ತಂದೆಗಳನ್ನ ಮುಪ್ಪಿನ ಕಾಲದಲ್ಲಿ ನೋಡ್ಕೊಳ್ಳೋದಿಲ್ವೋ ಅಂತ ಪ್ರತಿಯೊಬ್ಬ ಮಗನಿಗೂ ಈ ಪಾಪಿಗೆ ಕೊಟ್ಟ ಶಿಕ್ಷಣ ಕೊಡ್ತಾನಪ್ಪ ಭಗವಂತ. ಅಪ್ಪ ಹೊಟ್ಟೆ ಹಸಿವು ತಡ್ಕಾಕೈತೇನಪ್ಪ, ಅನ್ನ ಕೊಡ್ಸಪ್ಪ, ಅನ್ನ ಕೊಡ್ಸಪ್ಪ. ಕೊಡ್ತೀನಿ ಮಗು, ಕೊಡ್ತೀನಿ. ಹೀಗೆ ಅಡ್ಡ ಮಾಡಿದ್ರೆ ಎಲ್ಲಿಂದ ಕೊಡ್ಲಿ ಅನ್ನನ? ಎಲ್ಲಿದೆ ಅನ್ನ? ಅಪ್ಪ ಅಜ್ಜಿ ಮನೇಲಿ ಇದೆಯಲ್ಲ, ಕೊಡ್ಸಪ್ಪ. ಅಜ್ಜಿ ಮನೆಯಲ್ಲಿ ಏನಿದೆ ಬಾಬು? ಅಜ್ಜಿ ಮನೆಯಲ್ಲೇನೋ ಅನ್ನ ಇದೆ, ಆದ್ರೆ ಅದು ನಿನ್ನ ಬಾಯಿಗೆ ಸಿಲುಕಲಾರದಪ್ಪ. ಅಜ್ಜಿ ನಮ್ಗೆ ಅನ್ನ ಕೊಡಲ್ಲ. ಇಲ್ಲ ಅಪ್ಪ, ಅಜ್ಜಿ ಕೊಡ್ತಾಳೆ, ಕೇಳಪ್ಪ. ನೀ ಕೇಳಿದ್ರೆ ಅಜ್ಜಿ ಕೊಡ್ತಾಳೆ. ಕೊಡಲ್ಲ ಬಾಬು, ಕೊಡಲ್ಲ. ಇಲ್ಲ ಬಾಬು, ಅಜ್ಜಿ ನಮ್ಗನ್ನ ಕೊಡೋದಿಲ್ಲ. ಕೊಡ್ತಾಳೆ ಅಪ್ಪ, ಕೇಳಪ್ಪ. ಕೊಡೋದಿಲ್ಲ. ದಿಲೀಪ, ದಿಲೀಪ, ಹುಚ್ಚ, ತಾಯಿ ಹೃದಯ ಏನಂತ ಗೊತ್ತೇನೋ? ಅದು ನಿನ್ನ ಎತ್ತ ಕರುಳು ಕಣೋ. ಅನ್ನ ಕೇಳದೆ ಕೊಡದೆ ಕೊಟ್ಟು ಕಟುಕಿ ಅಲ್ಲ ನಿನ್ನ ತಾಯಿ. ಪ್ರಾಣ ಉಳಿಸ್ಕೊಳ್ಳೋಕಾದ್ರೂ ನಿನ್ನ ದುರಭಿಮಾನವನ್ನು ಬಿಟ್ಟು ಹೋಗು. ನಿನ್ನ ತಾಯಿ ಹತ್ರ ಕೇಳೋ, ಕೊಡ್ತಾಳೆ ಅನ್ನನ. ತಾಯಿ ಹತ್ರ ಕೇಳು. ಹೌದಾ? ಹಾಗೆ ಕೇಳಿದರೆ ಅನ್ನ ನೀಡುವಳೆ ನನ್ನ ತಾಯಿ. ಬಾ ಬಾಬು, ಬಾ, ನಿಮ್ಮ ಅಜ್ಜಿ ಹತ್ರ ನಿನಗೆ ಅನ್ನ ಕೊಡಿಸ್ತೀನಿ. ಅಮ್ಮ, ಅಮ್ಮ, ಅಮ್ಮ. ದಿಲೀಪ, ನನ್ನ ಮಗ ದಿಲೀಪ. ಅಮ್ಮ, ಈ ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ ಈ ನನ್ನ ಮಗನಿಗೆ ಒಂದೇ ಒಂದು ಇಡೀ ಅನ್ನ ಕೊಡಮ್ಮ. ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ, ಅನ್ನಕ್ಕಾಗಿ ಕಾಡಿಬೇಡಿ ಗೋಳಾಡ್ತಾ ಇದ್ದಾನೆ. ನಿನ್ ಕಾಲಿಗೆ ಬೀಳ್ತೀನಿ, ಒಂದೇ ಒಂದಿಡೀ ಅನ್ನ ಕೊಡಮ್ಮ. ಹೇಳ ಮೇಲೆ ಅಲ್ವೋ, ಅನ್ನಕ್ಕೋಸ್ಕರ ನೀನು ನಿನ್ನ ತಾಯಿ ಹತ್ರ ಇಷ್ಟೊಂದು ಬೇಡ್ಕೋಬೇಕೇನೋ? ಹೇಳೋ ಮೇಲೆ. ನೀನು ನನ್ನ ಮಗ ಕಣೋ, ನೀನು ಹಸ್ಕೊಂಡಿರೋದನ್ನ ನಾನು ಸಹಿಸ್ತೀನಿ. ನೋಡು, ಇವನು ನನ್ನ ಮೊಮ್ಮಗ, ಅವನು ನೀನು ಎಲ್ಲ ಹಸ್ಕೊಂಡಿದ್ದೀರ. ನಿಮ್ಮಿಬ್ರಿಗೂ ಹೊಟ್ಟೆ ತುಂಬ ಅನ್ನ ತಗೊಂಬರ್ತೀನಿ. ಇಲ್ಲೇ ಹೊಟ್ಟೆ ಹಸಿವಪ್ಪ. ಸತ್ತರೆ ಇರಪ್ಪ. ಅಮ್ಮ ಅನ್ನ ತರಕ್ ಹೋಗಿದ್ದಾಳೆ, ತರ್ತಾಳೆ ಇರು. ದಿಲೀಪ, ತಗೋ, ಕೂತ್ಕೋ. ಅಮ್ಮ, ಅಮ್ಮ, ಇದೇ ಇಡೀ ಅನ್ನಕ್ಕಾಗಿ ಅಂದಿನ ಕಾಲದಲ್ಲಿ ನಿನ್ನನ್ನ ದುಡಿಸಿ ಗೋಳ ಆಡಿಸಿದ ಮಹಾಪಾಪಿ ಅಮ್ಮ ನಾನು, ಮಹಾಪಾಪಿ. ಹೀಗಿದ್ದರು ತಟ್ಟೆ ತುಂಬ ಅನ್ನ ತಂದು ನೀಡುವ ನೀನು ನಿಜವಾಗಿಯೂ ಅನ್ನಪೂರ್ಣ ದೇವಿ ಅಮ್ಮ, ಅನ್ನಪೂರ್ಣ ದೇವಿ. ನಿನ್ನ ಮನಸ್ಸು ಎಷ್ಟು ದೊಡ್ಡದಮ್ಮ. ನೀಡು ತಾಯಿ ಅನ್ನವನ್ನ. ಈ ನಿನ್ನ ಪುಣ್ಯ ಹಸ್ತದಿಂದ ನೀಡುವ ಅನ್ನವನ್ನುಂಡು ನಾನು ಪುಣ್ಯವಂತನಾಗುವೆ. ನೀಡು ತಾಯಿ. ಅಜ್ಜಿ, ಬಾ ಅನ್ನ ಬಾಬು, ಕೊಡಜ್ಜಿ. ಬಾ. ಅಮ್ಮ, ನನ್ನ ಸಂಪಾದನೆ ಅನ್ನವನ್ನ ಅವರಿಗೆ ನೀಡ್ಬೇಡಮ್ಮ. ನೀಡಿದ್ರೆ ನಾನೇ ಅಮ್ಮ. ಅಣ್ಣ, ನಿನ್ನ ಮಗನಿಗೆ ಒಂದು ದಿನ ಅನ್ನ ಸಿಗೋದಕ್ಕೆ ಇಷ್ಟೊಂದು ಸಂಕಟ ಪಡುತ್ತಿರುವಾಗ ನನ್ನ ತಂಗಿ 3 ದಿನ ಉಪವಾಸ ಬಿದ್ದಿ. ಮನೆ ಬಾಗಿಲು ಬಂದಾಗ ಒದ್ದಿ ಹೋದಾಗ ಅದೆಷ್ಟು ಸಂಕಟ ಆಗಿರ್ಬೋದು ತಮ್ಮನಿಗೆ. ನೋಡೋಣ,
ನಿನ್ನ ಮುಖ ನೋಡಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಣ್ಣ. ನಾನು ದುಡಿಮೆ ಅನ್ನವನ್ನ ನಾನು ನಿನ್ನ ನೀಡಲಾರೆ. ಹೋಗು, ಕಣ್ಣು ಮರೆಯಾಗಿ ಒಟ್ಟೋಗೋಣ. ಒಡ ಹುಟ್ಟದಣ್ಣ ಅವನು ಮೊದ್ಲೇ ಕಷ್ಟದಲ್ಲಿ ನೊಂದು ಬೆಂದು ಮನೆ ಬಾಗ್ಲಿಗೆ ಬಂದು ಅಣ್ಣ ಅಂತ ಕೇಳಿದ್ರೆ ಅನ್ನ ಕಿತ್ಕೋತೀಯನೋ? ಅವನು ದೊಡ್ಡವನು, ಕ್ಷಮೆ ಕೇಳೋ ಅವನ ಹತ್ರ. ಹೋಗು, ಕ್ಷಮೆ ಕೇಳು. ಅಮ್ಮ, ನೀವು ಹೊಡೆದಿ ನನ್ನ ಸಾಯಿಸಿದ್ರು ಸರಿ ಇಲ್ಲ, ಆದ್ರೆ ಅವನ ಹತ್ರ ನನ್ನ ಸಮಯ ಕೇಳಲ್ಲಮ್ಮ, ಕೇಳಲ್ಲ. ಬೇಡಮ್ಮ, ಅವನಿಗೆ ಬೈಬೇಡ. ನಿಜವಾಗಿ ಕ್ಷಮೆ ಕೇಳಬೇಕಾಗಿರೋನು ನಾನು. ಹೆಂಡತಿಯ ಮಾತಿಗೆ ಮರುಳಾಗಿ ನನ್ನ ಬಂಧುವಿಗೆ ಕುಂದಿಟ್ಟೆ. ನನ್ನ ತಂಗಿಯನ್ನ ಅವಳ ಕಾರಸ್ಥಾನದಿಂದಲೇ ಹೊರ ನೂಕಿದೆ. ಇಡೀ ಅನ್ನಕ್ಕಾಗಿ ನಿನ್ನನ್ನು ದುಡಿಸಿ ಗೋಳ ಆಡಿಸಿದೆ. ಎತ್ತ ತಂದೆಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡೆ. ನಾನು ಮಾಡಿದ ಅಪರಾಧ ಒಂದಲ್ಲ ಎರಡಲ್ಲ. ಹೀಗಿರುವಾಗ ಇಷ್ಟೊಂದು ಅಪರಾಧ ಮಾಡಿದ ನಾನು ಈ ಭೂಮಿ ಮೇಲೆ ಜೀವಿಸುವ ಹಕ್ಕು ನನಗಿಲ್ಲ. ರಘು, ರಘು, ಇಂದಿನಿಂದ ಈ ಮಗು ನನ್ನದಲ್ಲಪ್ಪ, ನಿನ್ನದು. ಇದರ ಕಷ್ಟ ಸುಖಗಳೆಲ್ಲವೂ ನಿನ್ನವು. ನನ್ನ ಮೇಲಿನ ಕ್ರೋಧದ ಸೆಡನ್ನ ಈ ನನ್ನ ಕಂದನ ಮೇಲೆ ತೀರಿಸ್ಕೋಬೇಡ ರಘು, ತೀರಿಸ್ಕೋಬೇಡ. ಇದೊಂದೇ ನಾನು ನಿನ್ನಲ್ಲಿ ಬೇಡುವ ವಿನಂತಿ. ಇಷ್ಟೆಲ್ಲ ಅಪರಾಧ ಮಾಡಿದ ನಾನು ಈ ಲೋಕ ತ್ಯಜಿಸುವುದೇ ಲೇಸು. ಸಾಧ್ಯವಾದರೆ ನನ್ನನ್ನೊಂದು ಬಾರಿ ಕ್ಷಮಿಸಿ ಬಿಡ್ರಿ, ಕ್ಷಮಿಸಿ ಬಿಡ್ರಿ. ಅಣ್ಣ, ನನ್ನ ಮಾತಿಂದ ನಿನ್ನ ಮನಸ್ಸು ನೋವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಮೇಲೇನೇನ? ದಯವಿಟ್ಟು ನನ್ನ ಮಾತಿನ ನಿಮ್ಮ ಮನಸ್ಸು ನೋವಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡ. ನಿಜವಾಗಿಯೂ ನೀನು ನನ್ನ ಬಂಧು ರತ್ನ ಕಣ, ಬಂಧು ರತ್ನ. ರಘು, ಈ ಪಾಪಿ ಅಣ್ಣ ಮಾಡಿದ ಸರ್ವ ಅಪರಾಧಗಳನ್ನು ಮನ್ನಿಸು ರಘು, ಮನ್ನಿಸು. ಸಕಿಲ, ಸಕಿಲ ತಂಗಿ, ಈ ಪಾಪಿ ಅಣ್ಣನ್ನ ಕ್ಷಮಿಸ್ಬಿಡು ಸಕಿಲ. ಸಮಾಧಾನ ಮಾಡು, ಯಾವುದೇ ತಪ್ಪಿಲ್ಲ, ಎಲ್ಲ ನಮ್ ಗ್ರಹಚಾರ ಅಷ್ಟೇ. ಹೊಟ್ಟೆಲಿ ನೀನ್ ತಪ್ಪನ್ನ ತಿಳ್ಕೊಂಡು ಈಗಲಾದ್ರೂ ಒಳ್ಳೆ ಮಾದ್ಯಲ್ಲ, ನಮ್ಗಷ್ಟೇ ಸಂತೋಷ ಅಣ್ಣ. ಬಾಬು, ಈ ನಿನ್ನೆ ಚಿಕ್ಕಪ್ಪ ತುತ್ತು ಮಾಡು ಅನ್ನ ಉಣಿಸ್ತಾನೆ, ಊಟ ಮಾಡ್ತೀನಪ್ಪ. ಚಿಕ್ಕಪ್ಪ, ಮೊದಲು ಚಿಕ್ಕಪ್ಪ. ಹೌದು ಮಗು, ಅದರಲ್ಲಿ ನಿನ್ನ ಚಿಕ್ಕಪ್ಪನ ಪ್ರೇಮಾಮೃತ ತುಂಬಿ ತುಳುಕುತ್ತಿದೆ. ಅದಕ್ಕಾಗಿ ಆ ಊಟ ಅಷ್ಟೊಂದು ರುಚಿಯಾಗಿದೆ ಬಾಬು, ರುಚಿಯಾಗಿದೆ. ಏಯ್, ಯಾರೋ ನೀನು? ನಾನು ಕಣ ನಿನ್ ಭಾವ. ದಯವಿಟ್ಟು ನನ್ನ ಮನಸ್ಸು ಗೌರಿ ಅಂತಿದ್ದ ನನ್ನ ಹೆಂಡತಿಯನ್ನ ಮಾತನ್ನ ಕೇಳದೆ ದುಶ್ಚಟಗಳ ವ್ಯಾಮೋಹಕ್ಕೆ ಬಲಿಯಾಗಿ ಜೈಲು ವಾಸ ಅನುಭವಿಸಿ ಈಗ ತಾನೇ ಬಂದಿದ್ದೀನಿ. ದಯಮಾಡಿ ಈ ತಪ್ಪನ್ನ ಮನಸ್ಸು. ನನ್ನ ಹೆಂಡತಿನ ನನ್ನ ಜೊತೆ. ಹೌದು ಸಕಿಲ, ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಇನ್ಮೇಲೆ ನಿನ್ನನ್ನ ಚೆನ್ನಾಗಿ ನೋಡ್ಕೊತೀನಿ ಕಣೆ. ಸತ್ಯ, ಈಗಲಾದ್ರೂ ತಿದ್ಕೊಂಡು ಒಳ್ಳೆಯವರಾದ್ರು ನನಗಷ್ಟೇ ಸಾಕು. ಸಕಿಲ, ನೀನ್ ದಯವಿಟ್ಟು ನನ್ನ ಕ್ಷಮಿಸು. ನೀನು ಚರಣ ದಾಸಿ ಅಲ್ಲ ಸಕಿಲ, ನೀ ನನ್ನ ಭಾಗ್ಯ ದೇವತೆ. ರಘು, ಈಗ ನಮ್ಮ ಸಂಸಾರ ಎಲ್ಲ ಸರಿ ಹೋಗಿ ಒಂದಾಗಿದ್ದೀವಿ. ಈ ಸಮಯದಲ್ಲಿ ಈ ಮನೆ ಮಹಾಲಕ್ಷ್ಮಿ ನನ್ನ ಸೊಸೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವಳನ್ನ ಕರ್ಕೊಂಡು ಬರ.
ಬೇಡಮ್ಮ. ಇಷ್ಟೆಲ್ಲ ಅನಾಹುತಕ್ಕೆ ಮೂಲ ಕಾರಣರಾದ ಆ ಕುಲ ಹೆಣ್ಣಿಗೆ ಈ ಮನೆಯಲ್ಲಿ ಎಲ್ಲಷ್ಟು ಜಾಗವಿಲ್ಲ. ನೀನು ಅವಳ ಬಗ್ಗೆ ಚಿಂತಿಸಬೇಡಮ್ಮ, ಚಿಂತಿಸಬೇಡ. ಸಾಕ್ ಬಾಯ್ ಮುಚ್ಚೋ. ಹೀಗೆ ಮಾತಾಡಿದ್ರೆ ಹೇಗೋ ಸಾಧ್ಯ ಅಲ್ವೋ? ನಿನಗೆ ಒಡ ಊಟ ತಂಗಿ ಏನು, ತಮ್ಮ ಏನು, ಅಪ್ಪ ಅಮ್ಮ ಯಾರು ಅಂತ ಜ್ಞಾನ ಇರ್ಲಿಲ್ವೇನು? ನಿನ್ನೆ ಮೊನ್ನೆ ಬಂದವಳು ಹೇಳ್ಕೊಟ್ಟಿದ ತಕ್ಷಣ ಅದು ಸರಿನಾ ತಪ್ಪ ಅಂತ ತಿಳ್ಕೊಂಡು ಯೋಚನೆ ಮಾಡೋ ವಿವೇಕ ನಿನ್ನಲ್ಲಿ ಇರ್ಲಿಲ್ವೇನು? ಅಲ್ವೋ? ಯಾರಾದ್ರೂ ಒಬ್ರು ಹೇಳ್ತಿದ್ದಾರೆ ಅಂದ್ರೆ ಅದನ್ನ ನಮ್ಮ ವಿವೇಕಕ್ಕೆ ತಗೋಬೇಕಣೋ. ಮೊದ್ಲು ನೀನ್ ಯೋಚನೆ ಮಾಡ್ಬೇಕಾಗಿತ್ತು. ಅವಳು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಿರೋದು ಸರಿನಾ? ನನ್ನ ತಂಗಿನೇ ಇಂಥ ಕುಡುಕನ್ ಕೊಟ್ಟು ಮದುವೆ ಮಾಡು ಅಂದ ತಕ್ಷಣ ಮಾಡ್ತಿದ್ದೀನಲ್ಲ ಅದು ಸರಿನಾ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಟು ತಂಗಿನ ಯಾರೋ ಒಬ್ಬನ ಕೊಟ್ಟು ಕಳ್ಸಿದ್ರೆ ಸಾಕು, ತಮ್ಮನ ಮೇಲೆ ತಪ್ಪೇ ಮಾಡದೆ ಇದ್ರು ಆರೋಪ ಹಾಕಿ ಅವನ್ನ ಮನೆಯಿಂದ ಹೊರಗಾಗ್ತೆ. ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ ನಂಬಿಕೆ ಇಡ್ದೆ ಅವ್ರನ್ನ ಕಾಲು ಕಸ ಕತ್ತೆಗಿಂತ ದುಡಿಸ್ಕೊಂಡಿದ್ದು ತಪ್ಪು ನಿಂದ ಕಡೋ. ನೀನ್ ಮಾಡ್ಬಿಟ್ಟು ಇವತ್ತು ಅವಳು ತಪ್ಪು ಅವಳು ಸರಿ ಇಲ್ಲ ಅವಳನ್ನ ಬಿಟ್ಬಿಡಿ ಅಂದ್ರೆ ತಪ್ಪು ಅವಳದೆಲ್ಲ ಕಡೋ ನಿಂದು. ಅವಳು ಹೇಳ್ಕೊಟ್ಟಾಗ್ಲೇ 4 ಬಿಗುದು ಇಲ್ಲ ಒಳ್ಳೆ ಮಾತಲ್ಲಿ ತಿದ್ದಿ ಈ ರೀತಿ ಸಂಸಾರ ಅಂದ್ರೆ ಇದು, ಜೀವನ ಅಂದ್ರೆ ಹೀಗೆ ಬದುಕ್ಬೇಕು ಅಂತ ಹೇಳ್ಕೊಟ್ಟಿದ್ರೆ ಇವತ್ತ ಮನೆ ಈ ಪರಿಸ್ಥಿತಿ ಬರ್ತಿದ್ದೇನೋ. ಸುಮ್ನೆ ಮಾತಾಡ್ಬೇಡ, ನಿಂತ್ಕೋ. ರಘು ನೋಡು, ನನ್ನ ಮನೆ ಸೊಸೆ ನನ್ನ ಮನೆಗೆ ಬರಬೇಕು. ನಮ್ಮ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗೋದು ನನ್ನ ನೋಡಕ್ಕಾಗಲ್ಲ. ಒಂದ್ ವೇಳೆ ನೀವು ಅಣ್ಣ ತಮ್ಮ ಅವಳನ್ನ ಕರ್ಕೊ ಬರಲ್ಲ ಅಂತ ಹಠ ಮಾಡಿದ್ರೆ ನಾನು ಊಟ ತಿಂಡಿ ನಿದ್ದೆ ಏನು ಮಾಡಲ್ಲ. ಅಮ್ಮ ಯಾಕಮ್ಮ ಮಾತ್ಗೂ ಉಪವಾಸ ಮಾಡ್ತೀನಿ ಅಂತೀಯಾ? ನಿನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನೇನೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದೀನಿ, ಅದಕ್ಕೆ ಬಿಡು ಅಂತ ಹೇಳಿದೀನಿ. ಅದಕ್ಕೆ ನೀನ ಬರ್ತದ ನೋಡಮ್ಮ. ನಿಜ ಹೇಳ್ತಿದ್ಯೇನೋ? ನಿಮ್ ಮಾನೆಗೂ ನಿಜಮ್ಮ, ನಾನ್ ಯಾಕಮ್ಮ ಸುಳ್ಳು ಹೇಳಿ? ಇರ್ಲಿ ಬಿಡಮ್ಮ, ತಪ್ಪನ್ನ ತಿದ್ಕೊಳ್ಳೋನೆ ಮನುಷ್ಯ ಅನ್ನೋದು. ತಿದ್ಕೊಂಡು ಇನ್ನು ಮುಂದೆ ಸಂಸಾರದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತಿಳ್ಕೊಂಡು ಗಂಡನ ಜೊತೆ ಒಳ್ಳೆ ರೀತಿ ಬದುಕೋದು ಕಲ್ತ್ಕೊ. ಆಗ್ಲಿ ಅತ್ತೆ. ರೀ ಏನೋ ದುಡ್ಡು ತಪ್ಪು ಮಾಡ್ಬಿಟ್ಟಿನಿ, ದಯವಿಟ್ಟು ಮುಟ್ಬೇಡ ನನ್ನ. ಸರಿ ಆಚೆ, ನಾನು ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ. ನಿನ್ನ ಕ್ಷಮಿಸಬೇಕಾದವನು ನಾನಲ್ಲ ಕಣೆ. ಮೊದಲು ನಿನ್ನ ಮೈದನಲ್ಲಿ ಕ್ಷಮೆ ಕೇಳು. ರಘುವಿ, ಏನು ದುಡ್ಡು ತಪ್ಪು ಮಾಡ್ಬಿಟ್ಟಿದ್ದೀನಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ನೀವು ನನ್ನ ತಾಯಿ ಸಮಾನಳು, ನೀವು ನನ್ನ ಹತ್ರ ಸಮಯ ಕೇಳಬಾರ್ದು. ನಿಮ್ಮ ತಪ್ಪು ನಿಮ್ಗೆ ಅರಿವಾಗಿದ್ರೆ ಇವರ ಮುಂದೆ ನನ್ನ ಮೈದಾನ ನಿರಪರಾಧಿ ಅಂತ ಹೇಳಿ ಕೂಗಿ ಸಾಕ್ಯೋ, ಅಷ್ಟೇ ಸಂತೋಷ ಪಡ್ತೀನಿ. ಹೌದಪ್ಪ, ನಿಜ ಹೇಳ್ಬೇಕು ಅಂದ್ರೆ ನೀನು ನಿಜವಾಗ್ಲೂ ನಿರಪರಾಧಿನೇ. ಸಾಕು ಅದಕ್ಕೆ ಸಾಕು. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಗ್ತು. ಅಮ್ಮ ಅಪ್ಪ ಬರ್ತಿದಾರಮ್ಮ. ರೀ ನಿಜವಾಗ್ಲೂ ಬಂದಿದ್ದೀರೇನ್ರಿ? ನಾನ್ ಕನಸು ಕಾಣ್ತಿಲ್ಲ ತಾನೆ? ಕನಸಲ್ಲ ರೇಣುಕ, ನಿಜವಾಗ್ಲೂ ನಾನು ಬಂದಿದ್ದೇನೆ. ಸಾಯ್ಬೇಕು ಅಂತ ನಾನು ಕಾವೇರಿ ನದಿಗೆ ಹಾರದ್ದು ನಿಜ. ಆದ್ರೆ ಅಲ್ಲಿ ರಾಮಾನಂದರ ಶಿಷ್ಯರ ಕೈಗೆ ಸಿಕ್ಕಿ ರಾಮಾನಂದರ ಆಶ್ರಮ ಸೇರಿದೆ. ಅಲ್ಲಿಂದ ಇಲ್ಲಿಗೆ ನೇರವಾಗಿ ಬಂದಿದ್ದೀನಿ ಕಣೆ, ನೀವೆಲ್ಲ ನೋಡೋಣ ಅಂತ. ಅಪ್ಪ, ಅಮ್ಮನ ಸೌಭಾಗ್ಯ ಸ್ಥಿರವಾದದಕ್ಕೆ ನಮ್ಮೆಲ್ಲರಿಗೂ ಸಂತೋಷ. ಆದ್ರೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾದ ಈ ಪಾಪಿ ಮಗನ್ನ ಒಂದ್ಸಲಿ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಮಾವ ಹೇಳ, ಹಿಂದೆ ಅಂತ ಹೇಳ. ಮಾವ ನನ್ನ ಕ್ಷಮಿಸಿ ಮಾವ. ಹೇಳ. ಅನ್ಯಾಯ ಮಾಡಿಸೋನು ದೇವ್ರು, ನಡ್ಸ್ಕೊಳ್ಳೋದು ಆ ದೇವ್ರೆ. ನಾವು ಮಾಡೋದು ಏನಿದೆಯಪ್ಪ? ಅಪ್ಪ, ಹಿಂದೊಮ್ಮೆ ನನ್ನ ಪರೀಕ್ಷೆಗಾಗಿ ನನ್ನ ತಾಯಿಯ ಮಾಂಗಲ್ಯವನ್ನು ಕೊಡುವಾಗ ನಾಜ್ಞೆ ಮಾಡಿದ್ರಿ. ಇವತ್ತು ನಿನ್ನ ಮಗ ದೊಡ್ಡ ವ್ಯಕ್ತಿಯಾಗಿ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಬಂದಿದ್ದೀನಪ್ಪ. ಈ ರತ್ನ ಮಾಂಗಲ್ಯವನ್ನ ನಮ್ಮೆಲ್ಲರ ಮುಂದೆ ತಾಯಿ ಕೊಳ್ಳಿಕಟ್ಟಪ್ಪ, ನೋಡಿ ಎಲ್ಲ ಸಂತೋಷ ಪಡ್ತೀವಪ್ಪ. ರಘುವೀರ, ನಿಮಗೆಲ್ಲ ಆಸೆ ಪಟ್ಟಿರೋದನ್ನ ನಾನ್ಯಾಕೋ ಬೇಡ ಅನ್ಲಿ, ಆಗ್ತೀರಿ ಬಿಡು. ನೀನು ಮುತ್ತಂತ
ಮಗನು ಇವನು ಮಾಡಿಸಿ ತಂದ ರತ್ನ ಮಾಂಗಲ್ಯ ಇದುವೆ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ಇದುವೆ ರತ್ನ ಮಾಂಗಲ್ಯ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ